ಎಲ್ಲರಿಗೂ ನಮಸ್ಕಾರಗಳು. ನನ್ನ ಬೆಳಗ್ಗೆ ದಿನ ಶುರುವಾಗೋದೇ ನೀರು ಕುಡಿಯೋದ್ರಿಂದ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ನೀರು ಕುಡಿದು ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಮುಂದಿನ ಕೆಲಸ ನಾನು ಮಾಡ್ಕೋತೀನಿ. ನಾನು ಬಿಸಿ ನೀರೇನು ಕುಡಿಯೋಲ್ಲ, ತಣ್ಣೀರೇ ಕುಡಿಯೋದು. ತಿಂಡಿ ತಿನ್ನೋದಿನ್ನೂ ಲೇಟ್ ಅಂತೇಳಂದ್ಬಿಟ್ಟು ಫಸ್ಟು ಸಾಂಬಾರು ಮುಗಿಸ್ಕೊಂಬೇಡ ಮಧ್ಯಾಹ್ನಕ್ಕಾಗತ್ತೆ ಅಂತೇಳಂದ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಅದಾದಮೇಲೆ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಉಪ್ಪಿಟ್ಟನ್ನ ರವೆ ಹುರ್ಕೋತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಬಟಾಣಿ ಇದನ್ನೆಲ್ಲ ಹಾಕಿಬಿಟ್ಟು ಉಪ್ಪಿಟ್ಟೆ ಮಾಡೋದು ನಾನು ಆಲ್ಮೋಸ್ಟು. ಸ್ವಲ್ಪ ಅದರಲ್ಲೂ ಪ್ರೋಟೀನ್ ಎಲ್ಲ ಸೇರ್ಕೊಂಡಿರುತ್ತಲ್ವ, ಹಾಗಾಗಿ ಎಲ್ಲ ತರಕಾರಿನೂ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಇವಾಗ ನನ್ನ ಮಗಳು ಕೂಡ ಎದ್ಬಿಟ್ಟು ಬಂದಳು. ಅವಳು ಬಂದಾದ್ಮೇಲೆ ಅವಳು ಸ್ವಲ್ಪ ಹಗ್ ಮಾಡಿದ್ರೆ ಅವಳಿಗೂ ಖುಷಿ ಆಗುತ್ತಲ್ವ, ಹಾಗಾಗಿ ಅವಳನ್ನ ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಆಮೇಲೆ ಮತ್ತೆ ಬ್ರಷ್ ಮಾಡಲಿಕ್ಕೆ ಅಂತ ಕಳಿಸಿದೆ. ಅದಾದಮೇಲೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಬಾಕ್ಸ್ ತೊಗೊಂಡು ಸ್ಕೂಲಿಗೆ ಬಂದಾಯಿತು. ಇವಾಗ ನೋಡಿ, ನಾನು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀನಿ ಅಂದರೆ ನನ್ನ ಮಕ್ಕಳಲ್ಲಿ ಎಷ್ಟು ಖುಷಿ ಇರುತ್ತೆ ಅಂತ ಹೇಳಿದ್ರೆ ಅದು ನೋಡೋದಕ್ಕೆ ನಮ್ಗೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಓ, ನನ್ನ ಮಕ್ಕಳು ಇಷ್ಟೊಂದು ಇಷ್ಟಪಡ್ತಾರಲ್ವ, ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ನಾವು ಕೇಳೋದೇ ಮಕ್ಕಳು ಖುಷಿ. ಅದು ನನಗೆ ಸಿಕ್ಕಾಗ ನಮ್ಗೆ ಆಗೋ ಖುಷಿನೇ ಬೇರೆ ಇರುತ್ತೆ. ಅದಾದಮೇಲೆ ಸ್ವಲ್ಪ ಆ್ಯನ್ಯುವಲ್ ಡೇ ಹತ್ರ ಬಂದಿರೋದ್ರಿಂದ 28 ಫೆಬ್ರವರಿಗಿರೋದು, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ಬೇಕು. ಸಾಂಗ್ ಯಾವುದು ಏನು ಅಂತ ಹುಡುಕಾಟೋದ್ರಲ್ಲಿ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಫುಲ್ ತಲೆ ಕೂಡ ನೋವು ಬಂದಿದೆ. ನನ್ನ ತಲೆನೋವು ಒಂದಿದ್ದೇ ಕ್ಷಣ ನನ್ನ ಮಗಳು ಅಮೃತಾಂಜನ್ ತೊಗೊಂಬಂದು ಮಸಾಜ್ ಮಾಡ್ತಾ ಇದ್ದಾಳೆ. ನನಗೆ ಅದು ಗೊತ್ತೇ ಆಗಿಲ್ಲ. ಅವಳು ಮಸಾಜ್ ಮಾಡೋದಕ್ಕೆ ಯಾವಾಗ ಬಂದಳು ಅವಾಗ ಗೊತ್ತಾಯಿತು. ಓ ಪಾಪ, ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳಲ್ಲ. ಕೆಲವೊಂದು ಟೈಮು ಮಕ್ಕಳಿಗೆ ನಾವು ತಿಳಿಸಿ ಯಾವಾಗ ಅರ್ಥ ಮಾಡಿಸ್ಕೊಂಡು ಹೇಳ್ಕೊಳ್ತಾ ಬರ್ತೀವೋ ಅವರಾಗೆ ಅವ್ರು ಅದನ್ನು ಕಲ್ತು ಬಿಡ್ತಾರೆ. ಅದು ನಮಗೆ ಗೊತ್ತಾಗೋದು ಯಾವಾಗ ಅಂತ ಹೇಳಂದರೆ ಅವ್ರು ನಮ್ಮ ಜೊತೆ ಇನ್ವಾಲ್ವ್ ಆಗಿ ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರಲ್ವ, ಆವಾಗ ಮಾತ್ರ ಅವ್ರ ವ್ಯಾಲ್ಯೂ ಗೊತ್ತಾಗೋದು. ನಾವು ತಿಳಿಸಿ ಹೇಳುವಾಗ ಅದು ಕೆಲವೊಬ್ಬರಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಏನಪ್ಪ ಈ ಮಗುಗೆ ಇಷ್ಟೊಂದು ಟಾರ್ಚರ್ ಮಾಡ್ತಾರೆ, ಇಷ್ಟೊಂದು ಹೇಳ್ಕೊಡ್ತಾರೆ ಅಂತೇಳಿ. ನಾವು ಹೇಳ್ಕೊಟ್ಟಿದ್ದು ಯಾವಾಗ ನಮಗೆ ಸಹಾಯಕ್ಕೆ ಬರುತ್ತೆ ಅಂತೇಳಂದರೆ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಮಕ್ಕಳು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರಲ್ವ, ಆವಾಗ ನಾವು ಹೇಳ್ಕೊಟ್ಟಿದ್ದ ಸಂಸ್ಕಾರ ನಮಗೆ ಗೊತ್ತಾಗೋದು. ಓ, ನಮ್ಮ ಮಕ್ಕಳು ಇಷ್ಟೊಂದು ಕಲ್ತಿದ್ದಾರೆ ಅಂತೇಳಿ.